Hello students, welcome back to my channel. Students, ಇವತ್ತು ಅಂದ್ರೆ 22/7/2021 ಗುರುವಾರ ನಡೆದಂತಹ ಕರ್ನಾಟಕದಲ್ಲಿ ನಡೆದಂತಹ SSLC ಎಕ್ಸಾಮ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನ ಒಂದು ಕ್ವೆಶ್ಚನ್ ಪೇಪರ್ ನಾನು ವಿದ್ಯಾರ್ಥಿಗಳಿಂದ ತರಿಸ್ಕೊಂಡಿದ್ದೀನಿ. ಆ ವಿದ್ಯಾರ್ಥಿಗಳಿಗೆ ನಾನು ಇದರ ಉತ್ತರ ಯಾವುದು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಉತ್ತರವನ್ನ ನೋಡಿ ನೀವು ಯಾವುದಕ್ಕೆ ನೀವು ಶೇಡ್ ಮಾಡಿ ಬಂದ್ರಿ, ಅದರ ನಿಜವಾದ ಉತ್ತರ ಯಾವ್ದಿದೆ ಅನ್ನೋದಕ್ಕಂತ ಒಂದು ಮಾಡೆಲ್ ಆನ್ಸರ್ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡ್ಕೊಂಡು ನೀವು ಬರೆದಂತ ಕ್ವಶನ್ ಪೇಪರ್ ನ ಇಟ್ಕೊಂಡು ನೀವು ಬರೆದಂತ ಉತ್ತರಕ್ಕೂ ಇಲ್ಲಿ ನಾನು ಹಾಕ್ತಾ ಇರ್ತಕ್ಕಂಥ ಉತ್ತರಕ್ಕೂ ನೀವು ಟ್ಯಾಲಿ ಮಾಡಿ ಕಂಪೇರ್ ಮಾಡಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಸರಿ ಇದೆ ಅಂತ ನೋಡ್ಕೋಬಹುದು. ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡು ಕೂಡ ನಿಮಗೆ ಆನ್ಸರ್ ಅನ್ನ ಕೊಡುತ್ತೆ. ಅದು ಇನ್ನು 2-3 ಡೇಸ್ ಅಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ನಿಮಗೆ ಅನೌನ್ಸ್ ಮಾಡುತ್ತೆ. ಅನೌನ್ಸ್ ಮಾಡಿದಾಗ ಕರ್ನಾಟಕ ಪರೀಕ್ಷಾ ಮಂಡಳಿ ಅನೌನ್ಸ್ ಮಾಡಿದಂತಹ ಮಾಡೆಲ್ ಆನ್ಸರ್ ಪೇಪರ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡ್ಕೊಡ್ತೀನಿ ಅದು ಬಂದಾಗ. ಈಗ ನಾನ್ ಮಾಡಿರ್ತಕ್ಕಂಥ ಒಂದು ಮಾಡೆಲ್ ಆನ್ಸರ್ ಅದನ್ನ ನೀವು ನೋಡಿ, ಇದು ರಿಯಲ್ ಕ್ವಶನ್ ಪೇಪರ್ಗೆ ಮಾಡಿರ್ತಕ್ಕಂಥ ಒಂದು ಆನ್ಸರ್. ಈ ಆನ್ಸರ್ಗೂ ನೀವು ಇವತ್ತು ಬರೆದು ಬಂದಂತಹ ಆನ್ಸರ್ಗೂ ಎಷ್ಟು ಸರಿಯಾಗಿದೆ ಎಷ್ಟು ತಪ್ಪಾಗಿದೆ ನೋಡ್ಕೊಳ್ಳಿ. ಒಂದು ಸರಿ ಉತ್ತರಕ್ಕೆ 2 ಅಂಕಗಳನ್ನ ಕೊಡ್ತಾರೆ ವಿದ್ಯಾರ್ಥಿಗಳೇ. ಒಂದು ಸರಿ ಉತ್ತರಕ್ಕೆ 2 ಅಂಕ ಅಂದ್ರೆ 40 ಕ್ವಶನ್ ಅನ್ನು ಕೂಡ ನೀವು ಕರೆಕ್ಟ್ ಆಗಿ ಬರೆದಿದ್ರೆ 40ನ್ನ ನೀವು 40 ಮಾರ್ಕ್ಸ್ ಆಗುತ್ತೆ. 40 ಮಾರ್ಕ್ಸ್ ಅನ್ನ ಡಬಲ್ ಮಾಡ್ತಾರೆ, ಅಲ್ಲಿಗೆ 80 ಮಾರ್ಕ್ಸ್ ಆಗುತ್ತೆ. ಮತ್ತೆ ಇಂಟರ್ನಲ್ ಅಸೆಸ್ಮೆಂಟು ಸ್ಕೂಲ್ ಇಂದ 20 ಮಾರ್ಕ್ಸ್ ಕೊಟ್ಟಿರ್ತಾರೆ. 20ಕ್ಕೆ ಅವ್ರು ಎಷ್ಟು ಕೊಟ್ಟಿರ್ತಾರೋ ಟೀಚರ್ ಅಷ್ಟು, ಅಲ್ಲಿಗೆ ಟೋಟಲ್ 100 ಆಯ್ತು, ಹೌದಲ್ವಾ? ಆ 100 ಅಂಕಗಳಿಗೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಅದೇ ರೀತಿ ಕನ್ನಡದಲ್ಲೂ ಅಷ್ಟೇ. ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, 125 ಅಂಕಗಳಿಗೆ ಎಕ್ಸಾಮಿನೇಷನ್ ನಡೆದಿದೆ, ಅಂದ್ರೆ ನಡಿಬೇಕಾಗಿತ್ತು. ಈಗ 40 ಮಾರ್ಕ್ಸ್ 40 ಕ್ವಶನ್ ಅದರಲ್ಲೂ ಬಂದಿರೋದ್ರಿಂದ ಅದನ್ನ 2.5 ಪಟ್ಟು ಜಾಸ್ತಿ ಮಾಡ್ತಾರೆ. ಅಂದ್ರೆ 40 ಕ್ವಶನ್ಗೆ 40 ಮಾರ್ಕ್ಸ್ ಮಾಡಿ, ಒಂದೊಂದು ಮಾರ್ಕ್ಗೂ 2.5 ಮಾರ್ಕ್ ತರ ಮಾಡಿ 2.5 ಪಟ್ಟು ಜಾಸ್ತಿ ಮಾಡಿದ್ರೆ ಅದು 100 ಮಾರ್ಕ್ಸ್ ಆಗುತ್ತೆ. ಮತ್ತೆ ಸ್ಕೂಲ್ ನಲ್ಲಿ ಟೀಚರ್ ಕೊಟ್ಟಂತ ಇಂಟರ್ನಲ್ ಅಸೆಸ್ಮೆಂಟ್ 25ಕ್ಕೆ ಎಷ್ಟು ಕೊಟ್ಟಿರ್ತಾರೋ ಅಷ್ಟು, ಅಲ್ಲಿಗೆ 125ಕ್ಕೆ ಕನ್ನಡನ 125 ಅನ್ನೋ ತರ ಕನ್ವರ್ಟ್ ಮಾಡ್ತಾರೆ. ಕನ್ನಡ ಒಂದು ಫಸ್ಟ್ ಲ್ಯಾಂಗ್ವೇಜ್ ಅಂದ್ಬಿಟ್ಟು ಎಲ್ಲವನ್ನೂ ಕೂಡ 100 ಅಂಕಗಳಿಗೆ ಕನ್ವರ್ಟ್ ಮಾಡಿ, ಅಂದ್ರೆ 80 ಅಂಕಗಳಿಗೆ ಕನ್ವರ್ಟ್, 20 ಅಂಕ ಟೀಚರ್ ಕೊಟ್ಟಂತ ಇಂಟರ್ನಲ್ ಅಸೆಸ್ಮೆಂಟ್ ಮಾಡಿ ಅದನ್ನ 100 ಮಾರ್ಕ್ಸ್ ಗಳಿಗೆ ಕನ್ವರ್ಟ್ ಮಾಡಿದಾಗ ನಿಮಗೆ ಟೋಟಲ್ 625ಕ್ಕೆ ಮುಂಚೆ ವಿದ್ಯಾರ್ಥಿಗಳಿಗೆ ಹೇಗೆ 625ಕ್ಕೆ ಅಂಕಗಳನ್ನ ಕೊಡ್ತಿದ್ರು, ನಿಮಗೂ ಅದೇ ರೀತಿ 625ಕ್ಕೆ ಅಂಕಗಳನ್ನ ಕೊಡ್ತಾರೆ. ಹಾಗಾಗಿ ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನ ಆನ್ಸರ್ ಮಾಡಿದ್ದೀನಿ. ಈ ಆನ್ಸರ್ನ ನೀವು ಒಂದ್ಸರಿ ನೀವು ಬರೆದಂತಹ ಆನ್ಸರ್ಗೂ ನಾನಿಲ್ಲಿ ಕೊಡ್ತಾ ಇರ್ತಕ್ಕಂಥ ಆನ್ಸರ್ಗೂ ಕಂಪೇರ್ ಮಾಡ್ಕೊಳ್ಳಿ. ಎಷ್ಟು ಪ್ರಶ್ನೆಗಳಿಗೆ ನೀವು ಸರಿ ಉತ್ತರವನ್ನ ಬರೆದಿದ್ದೀರಿ ಅಂತಕ್ಕಂಥದನ್ನ ನೀವು ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದಿ ಕ್ವಶನ್ ನಂಬರ್ 41. ಇಂಗ್ಲಿಷ್ 41 ನಿಂದ ಕ್ವಶನ್ ನಂಬರ್ 80 ವರೆಗೆ ಇರುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್. ದ ಚೈಲ್ಡ್ ಲಾಫ್ಡ್ ಲೌಡ್ಲಿ. ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಈಸ್. ಇದರ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ದಪ್ಪ ಅಂತ ಅಂದ್ರೆ 41 ಆನ್ಸರ್ ಎ. ಆನ್ಸರ್ ಎ ಆಗಿದೆ ವಿದ್ಯಾರ್ಥಿಗಳೇ. 1 ನಿಮಿಷ ವಿದ್ಯಾರ್ಥಿಗಳೇ. ಓಕೆ ವಿದ್ಯಾರ್ಥಿಗಳೇ. ಓಕೆ, ಕ್ವಶನ್ ನಂಬರ್ 41. ದ ಚೈಲ್ಡ್ ಲಾಫ್ಡ್ ಲೌಡ್ಲಿ. ಇದು ಆನ್ಸರ್ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಹೇಳಬೇಕಾಗುತ್ತೆ. ಆಪ್ಷನ್ ಎ
ಅಡ್ವರ್ಬ್. ಇದೇ ತರ ಅಡ್ವರ್ಬ್ ನಾನು ನಿಮಗೆ ವಿಡಿಯೋ ಮಾಡುವಾಗ ಗ್ರಾಮರ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ಎಷ್ಟು ಜನ ವಿಡಿಯೋ ನೋಡಿದ್ರೆ ಅವ್ರಿಗೆ ಹೆಲ್ಪ್ ಆಗಿದೆ. ಕ್ವಶನ್ ನಂಬರ್ 42. ಸುಧೀರ್ ಈಸ್ ಡ್ಯಾಶ್ MP ಅಂಡ್ ಇಸ್ ವೈಫ್ ಈಸ್ ಡ್ಯಾಶ್ ಹೋಮ್ ಮೇಕರ್. MP ಅನ್ನೋದನ್ನು ಕೂಡ ನಾನು ಗ್ರಾಮರ್ ಮಾಡುವಾಗ ಹೇಳಿದ್ದೆ. MP ಎ ಅನ್ನೋ ಉಚ್ಚಾರಣೆ ಬರ್ತಾ ಇರೋದ್ರಿಂದ ಅನ್ನ ಹಾಕ್ಬೇಕು ಮೊದಲನೇ ಡ್ಯಾಶ್ಗೆ. ಇಲ್ಲಿ ಆನ್ ಮೊದಲನೇ ಡ್ಯಾಶ್ಗೆ ಎಲ್ಲೂ ಇಲ್ಲ, ಇದು ಒಂದರಲ್ಲಿದೆ. ಹಾಗಾಗಿ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಎರಡನೇ ಡ್ಯಾಶ್ಗೆ ಯಾವುದು ಅಂತ. ಎ ಹೋಮ್ ಮೇಕರ್. ಆಪ್ಷನ್ ಸಿ. ಇಲ್ಲಿ ವಿದ್ಯಾರ್ಥಿಗಳು ಬರೆದು ಬಂದಂತಹ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಅವರು ಆಲ್ರೆಡಿ ರೈಟ್ ಹಾಕ್ಬಿಟ್ಟಿದ್ದಾರೆ. ಅದು ಸರಿಯಾಗಿರ್ಬೋದು ಅಥವಾ ತಪ್ಪಾಗಿರ್ಬೋದು. ಆದ್ರೆ ನಾನು ರೆಡ್ ಪೆನ್ ಅಲ್ಲಿ ಮಾರ್ಕ್ ಹಾಕ್ತಾ ಇರೋದನ್ನ ನೀವು ಸರಿ ಉತ್ತರ ಅಂತ ತಿಳ್ಕೊಬೇಕು ವಿದ್ಯಾರ್ಥಿಗಳಿಗೆ. ಕ್ವಶನ್ ನಂಬರ್ 43. ರೀನಾ ಇಸ್ ಲಿವಿಂಗ್ ಟು ನೈಟ್. ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಅನ್ನು ಬರಿಬೇಕಾಗುತ್ತೆ. ಈಸ್ ಇದೆ, ಹಂಗಾಗಿ ನೀವು ಈಸ್ ತಗೋತೀರಿ. ಇಲ್ಲಿ ನೆಗೆಟಿವ್ ಇಲ್ಲ, ನಾಟ್ ತಗೋತೀರಿ. ರೀನಾ ಅನ್ನೋದನ್ನ ಏನ್ ಮಾಡ್ತೀರಿ? ಎಸ್, ಪ್ರನೌನ್ ಅನ್ನ ಯೂಸ್ ಮಾಡ್ತೀರಿ. ಇಲ್ಲಿ ಹೆಸರಿದೆ, ಇಲ್ಲಿ ಪ್ರನೌನ್ ಅನ್ನ ಯೂಸ್ ಮಾಡಿ. ಇಸ್ ಅಂಡ್ ಶಿ ಇಸ್ ದ ರೈಟ್ ಆಪ್ಷನ್. ಕ್ವಶನ್ ನಂಬರ್ 44. ಐ ಡ್ಯಾಶ್ ಟು ಮೈ ಬ್ರದರ್ ಲಾಸ್ಟ್ ವೀಕ್. ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಕೂಡ ನಾನು ಮಾಡಿದ್ದೆ. ಇದೇ ತರ ಟೆನ್ಸ್ ಅನ್ನ ನಾನು ಹೇಳ್ಕೊಟ್ಟಿದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಕ್ವಶನ್ ಪೇಪರ್ ನಾನು ವಿಡಿಯೋದಲ್ಲಿ ಯಾವ ತರ ನಿಮಗೆ ಗ್ರಾಮರ್ ಆಗ್ಲಿ, ಪೊಯಮ್ಸ್ ಆಗ್ಲಿ, ಲೆಸನ್ಸ್ ಆಗ್ಲಿ ಮಾಡ್ಕೊಟ್ಟಿದೆ, ಅದರ ಆಧಾರದ ಮೇಲೆನೆ ಕ್ವಶನ್ಸ್ ಬಂದಿದ್ದಾವೆ. ಆ ವಿಡಿಯೋನ ಯಾರು ಸಂಪೂರ್ಣವಾಗಿ ಚೆನ್ನಾಗಿ ನೋಡಿದ್ರಿ ಅವ್ರಿಗೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಇವತ್ತು ಅಂತ ಅನ್ಕೊಂಡಿದ್ದೀನಿ. ಓಕೆ, ಇಲ್ಲಿ ರೈಟ್ಸ್ ಬರಲ್ಲ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇಲ್ಲ, ಇಲ್ಲಿ ರಿಟರ್ನ್ ಬರಲ್ಲ, ಯಾಕೆಂದ್ರೆ ಇಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಅಥವಾ ಹ್ಯಾಡ್ ಇಲ್ಲ. ರೋಟ್ ಬರುತ್ತೆ, ರೈಟಿಂಗ್ ಬರಲ್ಲ. ರೈಟಿಂಗ್ ಬರ್ಬೇಕಂದ್ರೆ ಇಲ್ಲಿ ಐ ಆಮ್ ಬರ್ಬೇಕು, ಇಲ್ಲ ಐ ವಾಸ್ ಬರ್ಬೇಕು, ಆ ತರ. ಇಲ್ಲಿ ರೋಟ್ ಆಗುತ್ತೆ, ಯಾಕೆಂದ್ರೆ ಲಾಸ್ಟ್ ವೀಕ್ ಆಗಿರೋದ್ರಿಂದ ಪಾಸ್ಟ್ ಟೆನ್ಸ್. ಹಾಗಾಗಿ ಆಪ್ಷನ್ ಸಿ. ಓಕೆ, ಕ್ವಶನ್ ನಂಬರ್ 45. ಆಫ್ಟರ್ ಎ ಲಾಂಗ್ ಸರ್ಚ್ ವಿ ಫೌಂಡ್ ಎ ಹೋಟೆಲ್ ಡ್ಯಾಶ್ ಇಟ್ ವಾಸ್ ಕ್ಲೋಸ್ಡ್ ಬಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Question number 46. The correct prefix to be used from the opposite of perfect, imperfect. ನೋಡಿ ವಿದ್ಯಾರ್ಥಿ ಅನ್ಗೆ ಹಾಕಿದ್ದಾರೆ, ಇದು ತಪ್ಪಾಗುತ್ತೆ. ಕ್ವಶನ್ ನಂಬರ್ 46ಗೆ ಬಿ, ಇಂಪರ್ಫೆಕ್ಟ್ ಆಗುತ್ತೆ. ಗಾಬ್ರಿನಲ್ಲಿ ತುಂಬಾ ಮಿಸ್ ಆಗಿ ಮಾಡ್ಕೊಂಡಿರ್ತಕ್ಕಂಥವು ಇವೆಲ್ಲ. ಗಾಬರಿ ಮಾಡ್ಕೊಂಡಿದ್ದೀರಿ, ತುಂಬಾ ನಿಧಾನಕ್ಕೆ ಬರಿಬೇಕಿತ್ತು. ಹಂಗಾಗಿ ಸಿಗೆ ಆಪ್ಷನ್ ಅನ್ನು ಹಾಕಿದ್ದಾರೆ, ಅದು ತಪ್ಪಾಗುತ್ತೆ, ಇಮ್ ಆಗಬೇಕು. ಕ್ವಶನ್ ನಂಬರ್ 47. ಮಷಿನ್ಸ್ ಆರ್ ರೀಪ್ಲೇಸಿಂಗ್ ದ ವರ್ಕರ್ಸ್. ಕ್ವಶನ್ ನಂಬರ್ 47, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 46. There was nothing we could do. It took most of the following winter to buy. ಅವರು ಫೋಟೋ ತೆಗೆದು ನನ್ಗೆ ಹಾಕ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಕಟ್ ಆಗಿದೆ. ಟು ಬೈ ದ ಟ್ರೀಸ್. ದ ಇನ್ಫಿನಿಟಿವ್ ಹಾಕ್ಬೇಕಿಲ್ಲಿ. ಇನ್ಫಿನಿಟಿವ್ ಟು ಬೈ ಇಲ್ಲಿ ಬರುತ್ತಲ್ಲ, ಟು ಬೈ. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 49. ಐ ಡ್ಯಾಶ್ ಪ್ಲೇಯಿಂಗ್ ಫುಟ್ಬಾಲ್ ಬಿಕಾಸ್ ಆಫ್ ದಿ ಇಂಜುರಿ. ಐ ಗೇವ್ ಔಟ್ ಹಾಕಿದರೆ ತಪ್ಪಾಗುತ್ತೆ. ಗೇವ್ ಅಪ್ ಅಂದ್ರೆ ಬಿಟ್ಬಿಟ್ಟ. ಗಿವ್ ಅಪ್ ಅಂದ್ರೆ ಬಿಡು, ಗೇವ್ ಅಪ್ ಅಂದ್ರೆ ಬಿಟ್ಬಿಟ್ಟಿರೋದು, ಅಂದ್ರೆ ಪಾಸ್ಟ್ ಟೆನ್ಸ್. ಐ ಗೇವ್ ಪ್ಲೇಯಿಂಗ್ ಫುಟ್ಬಾಲ್ ಬಿಕಾಸ್ ಆಫ್ ದಿ ಇಂಜುರಿ. ನನಗೆ ಗಾಯ ಆಗಿರೋದ್ರಿಂದ ಫುಟ್ಬಾಲ್ ಆಡೋದನ್ನ ಬಿಟ್ಬಿಟ್ಟೆ ಅಂತ. ಕ್ವಶನ್ ನಂಬರ್ 50. ದ ವರ್ಡ್ ದಟ್ ಕೊಲೊಕೇಟ್ಸ್ ವಿತ್ ಜಾಯಿಂಟ್ ಈಸ್. ಜಾಯಿಂಟ್ಗೆ ಕೊಲೊಕೇಟ್ ಆಗ್ತಕ್ಕಂಥ ವರ್ಡ್ ಅಕೌಂಟ್, ಜಾಯಿಂಟ್ ಅಕೌಂಟ್. ಆಪ್ಷನ್ ಬಿ. ಕ್ವಶನ್ ನಂಬರ್ 51. ರಘು ವೆಂಟ್ ಟು ಮೈಸೂರ್ ಟು ಮೀಟ್ ಹಿಸ್ ಫ್ರೆಂಡ್. ಆಪ್ಷನ್ ಸಿ. ಅಪ್ರೋಪ್ರಿಯೇಟ್ ಕ್ವಶನ್ ಮಾಡ್ಬೇಕು ನೀವು. ಅಂಡರ್ಲೈನ್ಡ್ ವರ್ಡ್ಸ್ ಇದಾವಲ್ಲ, ಇದು ಆನ್ಸರ್ ಆಗ್ಬೇಕು. ಹಾಗಾಗಿ ಅದನ್ನ ಕ್ವಶನ್ ಮಾಡಿದ್ರೆ ಇದು ಆನ್ಸರ್ ಆಗೋ ತರ ಹೇಗ್ ಬರುತ್ತಪ್ಪ ಅಂದ್ರೆ ಆಪ್ಷನ್ ಸಿ. ವೈ ಡಿಡ್ ರಘು ಗೋ ಟು ಮೈಸೂರ್. ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ಡೈರೆಕ್ಟ್ ಆಗಿ ನಾನು ಆಪ್ಷನ್ ಅನ್ನು ಟಿಕ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ಕೊಳ್ತಾ ಹೋಗಿ. Question number 52. Could you please lend me your book?
Option B, request. Next, question number 53. The word which has one syllable is true. Option C. Question number 54. In an official letter, respected sir is known as option D, salutation. ಹೇಳಿದೆ ಇದನ್ನು ನಾನು ಲೆಟರ್ ರೈಟಿಂಗ್ ತುಂಬಾ ಸುಮಾರು ಕ್ವಶನ್ಸ್ ಎಲ್ಲ ನಾನು ಹೇಳಿರೋದೇ ಬಂದಿದೆ ಸ್ಟೂಡೆಂಟ್ಸ್. ಬ್ರಿಡ್ಜಸ್ ಆರ್ ಬಿಲ್ಟ್ ಡ್ಯಾಶ್ ದ ರಿವರ್, ಇದನ್ನು ಹೇಳಿದೆ. ಅಕ್ರಾಸ್, ಯಾವ್ದಾದ್ರು ಬ್ರಿಡ್ಜ್ಗೆ, ನದಿಗೆ ಅಣೆಕಟ್ಟನ್ನ ಕಟ್ಟಿದ್ರೆ ಅಥವಾ ನದಿಯನ್ನ ಅಡ್ಡಲಾಗಿ ನಾವು ಬ್ರಿಡ್ಜ್ ಅನ್ನ ಕಟ್ಟಿದ್ರೆ ಅದಕ್ಕೆ ಅಕ್ರಾಸ್ ಅಂತ ಹಾಕ್ತಿವಿ ಅಂತ ಹೇಳಿದ್ದೆ ಪ್ರಿಪೋಸಿಷನ್ ಅಲ್ಲಿ. ಇದೇ ಅಕ್ರಾಸ್ ಬಂದಿದೆ, ಇದೇ ಸೆಂಟೆನ್ಸ್ ಬಂದಿದೆ. ಆಪ್ಷನ್ ಎ. ಕ್ವಶನ್ ನಂಬರ್ 56. If I had brought my camera, we dash taken some photographs. ಇಲ್ಲಿ ಹ್ಯಾಡ್ ಬಂದಿರೋದ್ರಿಂದ ಇಲ್ಲಿ ವುಡ್ ಹ್ಯಾವ್ ಹಾಕ್ಬೇಕು. ನಾವು ಕ್ಯಾಮ್ರಾ ತಂದಿದ್ರೆ ನಾವು ಫೋಟೋಗ್ರಾಫ್ಸ್ ಅನ್ನ ತಗೊಳ್ಬಹುದಿತ್ತು ಅಂತ. ಇಲ್ಲಿ ನೆಗೆಟಿವ್ ಹಾಕ್ಬಾರ್ದು, ವುಡ್ ಹ್ಯಾವ್ ತಗೊಳ್ಬಹುದಿತ್ತು ಅಂತ. Option C is the right answer. Question number 57. How could a boy fight a tiger? This said by option C, Swami. Question number 58. When Swami saw something moving towards him, option B. Question number 59. Dr. Anil Agarwal, seeing the extent of Roma's injuries, admitted her immediately to the ICU without any paperwork. This shows that he cared for life. Option C. Question number 60. Baleshwar took Roma to the hospital with the help of tempo truck driver. Option B. Question number 61. Baleshwar shouted, "Let us go and help her," but nobody volunteered because they were afraid of getting involved. Option A. Question number 62. Identify the activity in which the children of Rio and Medio were not involved after the Americans moved into the house. ಇಲ್ಲಿ ನೋಡಿ, ನಾಟ್ ಅನ್ನು ಗಮನಿಸ್ಕೋಬೇಕು. Identify the activity in which the children of Rio and Medio were not involved. ಇಲ್ಲಿ ಈ ಆಕ್ಟಿವಿಟಿಗಳಲ್ಲಿ ಮಕ್ಕಳು ಇನ್ವಾಲ್ವ್ ಆಗಿಲ್ಲದೆ ಇರೋ ಆಕ್ಟಿವಿಟಿ, ಇನ್ವಾಲ್ವ್ ಆಗಿರೋದಲ್ಲ, ಆಗಿಲ್ಲದೆ ಇರೋದು. ನಾಟನ್ನ ಗಮನಿಸಬೇಕು. Pruning the trees. Option D. 63. The line which suggests that the old man was a farmer is option B. He tilled the same land. Tilled the same land his people had tilled. Question number 64. A piece of land in which fruit trees are grown is known as orchard. Question number 65. Baba Saheb Ambedkar was described as a symbol of revolt by Jawaharlal Nehru. Question number 66. Mook Naik, Baishkrut Bharat and Samata were newspapers. Option B. The doctors at the cancer hospital said, "Take him home, give him the things he likes, indulge him." This means that option A. The boy had not many days to live. Question number 68. Anant astonished his guru because he was already able to compose his own tunes. Question number 69. Sketching came naturally to Satish as he had always been good at calligraphy. Option C. Question number 70. Satish didn't want to go to a new school because everyone would make fun of his deafness. Option B. Question number 71. My dad knew his duties. His duty was to build a tree house. Option C. Grandma learned to climb trees from her brother. Option D. In the poem Quality of Mercy, mercy is compared to temporal power ಹಾಕಿದ್ದಾರೆ, ತಪ್ಪಾಗುತ್ತೆ. Gentle rain from heaven. ಮರ್ಸಿನ ಕಂಪೇರ್ ಮಾಡೋದು ಯಾವುದಕ್ಕೆ? ಜೆಂಟಲ್ ರೈನ್ ಫ್ರಮ್ ಹೆವನ್ಗೆ, ಹೆವನ್ ಇಂದ ಬೀಳ್ತಾ ಇರ್ತಕ್ಕಂಥ ಸ್ಮೂತ್ ರೈನ್ ಡ್ರಾಪ್ಸ್ಗೆ. ಹೌದಲ್ಲ? ನೆಕ್ಸ್ಟ್ ಕ್ವಶನ್ ನಂಬರ್ 74. It is enthroned in the heart of kings. Here, it refers to mercy. Option C is the right answer. Question number 75. Shall I sing of your rock-cut temples, epics in stone? The above lines depict that India is rich in
art and architecture. Option B. Question number 76. In the poem, The Song of India, the poet wants to sing about the Himalayas and the 3 seas. Question number 76 ge option A. Question number 77. His rundown shoes have paper in them. This line suggests that the judge player was. Option A, poor. ಸಿಂಪಲ್ ಹಾಕಿದ್ದಾರೆ, ಬಟ್ ಇಲ್ಲಿ ನಿಮ್ಗೆ ಇದು ಬುಕ್ ಅಲ್ಲಿ ಇಲ್ಲದೆ ಇರ್ತಕ್ಕಂಥ ಒಂದು ಕ್ವಶನ್. ನಿಮ್ಗೆ ಅವನು ಪೂವರ್ ಅಂತಾನೂ ಎಲ್ಲೂ ಹೇಳಿಲ್ಲ, ಅವನು ಸಿಂಪಲ್ ಅಂತಾನೂ ಎಲ್ಲೂ ಹೇಳಿಲ್ಲ. ಸೊ ಹಾಗಾಗಿ ಇದು ಬುಕ್ ಅಲ್ಲಿ ಇಲ್ಲದೆ ಇರೋ ಕ್ವಶನ್ ಆಗುತ್ತೆ. ಆದ್ರೂ ಇಮ್ಯಾಜಿನ್ ಮಾಡಬಹುದು. ಇಸ್ ರನ್ ಡೌನ್ ಶೂಸ್ ಅಂದ್ರೆ ಹರಿದೋಗಿರ್ತಕ್ಕಂಥ ಶೂಸು, ಅದಕ್ಕೆ ಅವನು ಹರಿದೋಗಿರೋ ಜಾಗಕ್ಕೆಲ್ಲ ಪೇಪರ್ ಹಾಕಿದ್ದ ಜಾರ್ಜ್ ಪ್ಲೇಯರ್. ಅದ್ರ ಅರ್ಥ ಏನು? ಸಿಂಪಲ್ ಅಂತ ಅಲ್ಲ, ಅದರ ಅರ್ಥ ಪೂವರ್ ಅಂತ. ಸಿಂಪಲ್ ಬೇರೆ, ಪೂವರ್ ಬೇರೆ, ಹೌದಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 78. You talk of dash. You talk of wondrous things you see. Question number 78, option B. ಇದಕ್ಕೆ ರೈಟ್ ಹಾಕಿದ್ನಲ್ವಾ? ಎಸ್. ಓಕೆ. So question number 79. Patil, the sub-inspector, wanted to help Mohan's family because he was a friend of Mohan's father. Yes. 79, option B. Hema Aziz gave her children the message that one's duty is the most important thing in life. This is the right answer. ವಿದ್ಯಾರ್ಥಿಗಳೇ, 41ರಿಂದ 80 ಕ್ವಶನ್ ವರೆಗೂ ಕೂಡ ನಿಮಗೆ ಆನ್ಸರ್ ಗೊತ್ತಾಗಿದೆ. ಈಗ ಈ ಆನ್ಸರ್ ನಿಮ್ಮ ಕ್ವಶನ್ ಪೇಪರ್ ನಲ್ಲಿ ನೀವು ಯಾವ್ದನ್ನ ಹಾಕಿದಿರಿ ಅದನ್ನ ನೋಡ್ಕೊಂಡು ಈ ಕ್ವಶನ್ ಆಪ್ಷನ್ ನಲ್ಲಿ ಉತ್ತರ ಸರಿ ಇರುವಂತ ಉತ್ತರವನ್ನ ನಿಮ್ಮ ಉತ್ತರಕ್ಕೆ ಟ್ಯಾಲಿ ಮಾಡಿಕೊಂಡು ನಿಮ್ಮ ಎಷ್ಟು ಕ್ವಶನ್ಸ್ ಕರೆಕ್ಟ್ ಆಯ್ತು ನೋಡ್ಕೊಳ್ಳಿ. ಅಷ್ಟು ಕ್ವಶನ್ಸ್ಗೆ ಅಷ್ಟು ಮಾರ್ಕ್ಸ್ ಬರುತ್ತೆ. ಅಷ್ಟು ಮಾರ್ಕ್ಸ್ ನ ಡಬಲ್ ಮಾಡಿ. ಫಾರ್ ಎಕ್ಸಾಂಪಲ್ 40 ಕ್ವಶನ್ಸ್ ಅಲ್ಲಿ 30 ಕರೆಕ್ಟ್ ಆಗಿದೆ ಅಂದ್ರೆ 30 ಮಾರ್ಕ್ಸ್. ಅದನ್ನ ಡಬಲ್ ಮಾಡಿದ್ರೆ 60 ಮಾರ್ಕ್ಸ್, 60 ಮಾರ್ಕ್ಸ್ ನಿಮ್ಮ ಕ್ವಶನ್ ಪೇಪರ್ ಕಡೆಯಿಂದ ಬಂದಂಗಾಗುತ್ತೆ. ಇನ್ನು ಇಂಟರ್ನಲ್ ಅಸೆಸ್ಮೆಂಟ್ ಟೀಚರು 20ಗೆ ಎಷ್ಟು ಕೊಟ್ಟಿರ್ತಾರೋ ಅಷ್ಟನ್ನ ಸೇರಿಸ್ಕೊಂಡ್ರೆ 100ಗೆ ಎಷ್ಟಾಯ್ತು ಅಂತ ನೀವೇ ನೋಡ್ಕೊಳ್ಳಿ. ಸರಿ, ಗ್ರೇಡಿಂಗ್ ಸಿಸ್ಟಮ್ ಅಂತ ಹೇಳಿದ್ರು ಸರ್ಕಾರದವರು, ಆದ್ರೆ ಮಾರ್ಕ್ಸೇ ಕೊಡ್ತೀವಿ ಅಂತ ಆಮೇಲೆ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಮಾರ್ಕ್ಸೇ ಸಿಗುತ್ತೆ ಗ್ರೇಡ್ ಬದಲಾಗಿ. ಓಕೆನಾ? ಹಾಗಾಗಿ ಇವತ್ತಿನ ಕ್ವಶನ್ ಪೇಪರ್ ಇಲ್ಲಿಗೆ ಮುಗಿದಿದೆ. ಈ ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಟ್ಯಾಲಿ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು children.